ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರನ್ನು ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರನ್ನು ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರನ್ನು ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ.
ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರ ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರ ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಾಗ್ತಾ ಇದೆ. ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಇನ್ ಕ್ಯಾಮರಾ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೋರ್ಟ್ ಹಾಲಲ್ಲಿ ದರ್ಶನ್ ಪರ ವಕೀಲರಿಗೆ ಮಾತ್ರ ಅವಕಾಶ, ಇನ್ನೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾಕೆ ಸಾಕ್ಷಿಗಳನ್ನ ಇಷ್ಟೊಂದು ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ ಅಂತೇಳಿ. ನೋಡಿ, ಯಾವ್ದಾದ್ರು ಒಂದು ಪ್ರಕರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ವೀಕ್ಷಕರ ನೀವು ಗಮನಿಸಿರ್ತೀರಿ, ಜಾಮೀನನ್ನ ಕೊಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತ ಹೇಳಿ ಆ ಒಂದು ಷರತ್ತನ್ನು ವಿಧಿಸಿ ಜಾಮೀನನ್ನ ಕೊಡ್ತಾರೆ, ನಿಮಗೆ ನೆನಪಿರ್ಬೋದು. ಹಾಗಾಗಿ ಸಾಕ್ಷಿಗಳು ಅಂತ ಬಂದಾಗ ಕಂಪ್ಲೀಟ್ ಬಂದೋಬಸ್ತಲ್ಲಿ ಕರ್ಕೊಂಡು ಬರ್ತಾರೆ. ಅದರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರುತ್ತೆ. ಯಾರಾದ್ರೂ ಒಬ್ರು ಪ್ರಭಾವ ಬೀರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಕೋರ್ಟ್ ಛೀಮಾರಿ ಹಾಕುತ್ತೆ. ಹಾಗಾಗಿ ಬಂದೋಬಸ್ತಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ಎವಿಡೆನ್ಸ್ ಸ್ಟೇಟ್ಮೆಂಟ್ ದಾಖಲಾಗ್ತಾ ಇದೆ. ಈ ಹೇಳಿಕೆಯನ್ನು ಆಧರಿಸಿ ಸಿವಿ ನಾಗೇಶ್ ಅವರು ಹಿರಿಯ ವಕೀಲರು ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ.